ಕ್ರಿಕೆಟ್ ಪ್ರೇಮಿಗಳಿಗೆ ಸಜ್ಜಾಗಿ ಜೂನ್ 20ರಿಂದ ಶುರುವಾಗಿರೋ ಮಹಾರಾಜ ಟ್ರೋಫಿ ಕೆಎಸ್ಸಿಎ ಟಿ20 ಟೂರ್ನಿಗಾಗಿ ಮಾಜಿ ಚಾಂಪಿಯನ್ಸ್ ಮೈಸೂರು ವಾರಿಯರ್ಸ್ ಭರ್ಜರಿ ತಯಾರಿ ನಡೆಸಿದೆ. ಬೆಂಗಳೂರಿನ ಜಸ್ಟ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಮೈಸೂರು ತಂಡ ಹಮ್ಮಿಕೊಂಡಿದ್ದ ಟ್ಯಾಲೆಂಟ್ ಹಂಟ್ ಕ್ಯಾಂಪ್ಗೆ ಕರ್ನಾಟಕದ ಯುವ ಆಟಗಾರರಿಂದ ಕ್ರೇಜಿ ರೆಸ್ಪಾನ್ಸ್ ಸಿಕ್ಕಿದೆ. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಒಟ್ಟು 213 ಯುವ ಕ್ರಿಕೆಟಿಗರು ಭಾಗವಹಿಸಿದ್ರು. ಇದರಲ್ಲಿ 68 ಆಲ್ರೌಂಡರ್ಸ್, 63 ಫಾಸ್ಟ್ ಬೌಲರ್ಸ್, 45 ಬ್ಯಾಟರ್ಗಳು, 20 ವಿಕೆಟ್ ಕೀಪರ್ಗಳು ಮತ್ತು 17 ಸ್ಪಿನ್ನರ್ಗಳು ತಮ್ಮ ಖಡಕ್ ಕೌಶಲ್ಯವನ್ನ ಪ್ರದರ್ಶಿಸಿದ್ದಾರೆ. ಮುಖ್ಯ ಕೋಚ್ RX ಮುರಳೀಧರ್ ಮತ್ತು ಮಾಲೀಕರಾದ ಅರ್ಜುನ್ ರಂಗ ನೇತೃತ್ವದಲ್ಲಿ ಆಟಗಾರರ ಫಿಟ್ನೆಸ್ ಹಾಗೂ ತಾಂತ್ರಿಕ ಸಾಮರ್ಥ್ಯವನ್ನ ಪರೀಕ್ಷಿಸಲಾಗಿದೆ. ಇದರಲ್ಲಿ ಕೇವಲ 15 ಬೆಸ್ಟ್ ಆಟಗಾರರನ್ನ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ಈ 15 ಆಟಗಾರರ ಹೆಸರುಗಳನ್ನು ನೇರವಾಗಿ ಮಹಾರಾಜ ಟ್ರೋಫಿ ಹರಾಜಿಗೆ ಕೆಎಸ್ಸಿಎಗೆ ಶಿಫಾರಸು ಮಾಡಲಾಗುತ್ತೆ. ಸೊ ಟ್ಯಾಲೆಂಟ್ ನೋಡ್ತಾ ಇದ್ರೆ ದೇರ್ ಇಸ್ ಎನಫ್ ಟ್ಯಾಲೆಂಟ್ ಎಲ್ಲಾ ಕಡೆನೂ. ಅವ್ರಿಗೆ ಹುಡುಗರಿಗೆ ಆಪರ್ಚುನಿಟಿ ಸಿಗಬೇಕು. ಆಪರ್ಚುನಿಟಿ ಸಿಗೋದು ದಟ್ ಈಸ್ ಕರ್ನಾಟಕಸ್ ಏಮ್ ಇವಾಗ. ಹಂಗಾಗಿ ಇದು KPL ಒಳ್ಳೆ ಪ್ಲಾಟ್ಫಾರ್ಮ್ ಅವರಿಗೆ, ಹುಡುಗರಿಗೆಲ್ಲ ಶೋ ದೇರ್ ಸ್ಕಿಲ್ ಅಂತ. ಯಾಕಂದ್ರೆ ವರ್ಷ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಸುಮಾರು ಜನರಿಗೆ ದೇ ಮೈಟ್ ನಾಟ್ ಗೆಟ್ ಅನ್ ಆಪರ್ಚುನಿಟಿ ಟು ಪ್ಲೇ ಇನ್ ದ ಸ್ಟೇಟ್ ಟೀಮ್ಸ್ ಅಂಡ್ ಸ್ಟಫ್ ಲೈಕ್ ದಟ್. ಅದಕ್ಕೆ ಇದು KPL ಒಂದು ಮಹಾರಾಜ ಕಪ್ ವಿಲ್ ಬಿ ಗ್ರೇಟ್ ಆಪರ್ಚುನಿಟಿ ಅವರಿಗೆ. ಅದಕ್ಕೆ KSA ಮಾಡ್ತಾ ಇರೋದು, ಇಷ್ಟೊಂದು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ, ಹುಬ್ಳಿಲಿ ಎಲ್ಲ ಮ್ಯಾಚಸ್ ನಡೀತಾ ಇದೆ. ಯಾಕೆ ಎಲ್ಲರೂ ಬಂದು ನೋಡ್ಬೋದು. ಪ್ಲಸ್ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಇಲ್ಲಿ ಇವಾಗ ಈ ಟ್ಯಾಲೆಂಟನ್ನ ತಗೊಂಡು ನಾವು ಇಲ್ಲಿಂದ ಹುಡುಗರನ್ನ ಇಫ್ ಯು ಫೈಂಡ್ ಸಂಬಡಿ ಎಕ್ಸೈಟಿಂಗ್ ಅದರ್ ದೆನ್ ದ ನಾರ್ಮಲ್, ಇಲ್ಲಿ KSA ಆಡ್ಕೊಂಡು ಲೀಗ್ ಎಲ್ಲ ಆಡ್ಕೊಂಡು ಬಂದು ಇವರಲ್ಲಿ ಏನಾದರೂ ಎಕ್ಸೈಟಿಂಗ್ ಪ್ಲೇಯರ್ಸ್ ಇದ್ರೆ ಅವ್ರನ್ನ ನಾವು ಶಾರ್ಟ್ ಲಿಸ್ಟ್ ಮಾಡಿ KSA ಇದರಲ್ಲಿ ಲಿಸ್ಟ್ ಅಲ್ಲಿ ಹಾಕೊಂಡು ತಗೊಳ್ಳೋ ಸಾಧ್ಯತೆ ಇದೆ. ಹಾಗಾದ್ರೆ ಈ ಬಾರಿ ಮಹಾರಾಜ ಟ್ರೋಫಿಯಲ್ಲಿ ನಿಮ್ಮ ಫೇವರೇಟ್ ಟೀಮ್ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಕ್ರಿಕೆಟ್ನ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.